ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡ್ರಿ, ನಾ ಆ್ಯನಿವರ್ಸರಿ ಒಬ್ಬಳೇ ಸೆಲೆಬ್ರೇಷನ್ ಮಾಡ್ಕೊಳಕತ್ತೀನಿ. ಸಾರಿ, ನಮ್ಮ ಮನೆಯವ್ರು ಇದ್ದಾಗ ನಾವು ಆ್ಯನಿವರ್ಸರಿ ಕೇಕ್ ಕಟ್ ಮಾಡೀವಿ. ಆ್ಯನಿವರ್ಸರಿ ಆಗಿ 2 ದಿನದ ನಂತರ ನಾವು ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗಿದ್ರಿ ಶೂಟಿಗೆ ಅಂತೇಳಿ. ಅವ್ರು ಈಗ ಬಂದು ಈ ಸಲ ಬಿಡೋದು ಬೇಡ, ವರ್ಷ ಕಟ್ ಮಾಡಿಸ್ತಾರಲ್ಲ, ಈ ಸಲ ಬಿಟ್ವಿ ಅಂದರೆ ಚಲೋ ಅನ್ಸಂಗಿಲ್ಲ ಅಂಥೇಳಿ 2 ದಿನ ಆದಮೇಲೆ ಅವ್ರ ಪಾಪ ನಮ್ಮ ಮನೆಯವ್ರು ಅದಾರಂತ ಬಂದರು. ನಮ್ಮ ಮನೆಯವರ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಹೋಗಿದ್ರು. ಸ್ವಲ್ಪ ಅಲ್ಲಿ ಕೆಲಸ ಇತ್ತನ ಅಲ್ಲಿ ಅದಕ್ಕಂತೂ ಎಲ್ಲ ಆಗ್ತೈತೆ ಅಂತ ಹೋಗಿದ್ರು. ಅವ್ರು ಫೋನ್ ಹಚ್ಚಿ ಬರಲಿಲ್ಲ ರೀ. ಫೋನ್ ಹಚ್ಚಿ ಬಂದಿದ್ರು ಅಂದ್ರೆ ಗೊತ್ತಾಗ್ತಿತ್ತು ಅವ್ರು ಇಲ್ಲ ಅಂತ ಹೇಳಿ. ಆದರೆ ಅವ್ರು ಸರ್ಪ್ರೈಸ್ ಕೊಡ್ಬೇಕಂಥೇಳಿ ದಿಢೀರ್ ಬಂದರು. ಹೀಗಾಗಿತ್ತು. ಅದಕ್ಕೆ ನಾ ಎಲ್ಲರನ್ನೂ ಹುಡುಗರನ್ನ ಕರ್ಕೊಂಡು ನಾನು ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಒಬ್ಬಾಕಿನ. ಮತ್ತು ತಂದಾರಲ್ಲ ಕೇಕ್ ತಂದಾರ, ಸುಮ್ಮನೆ ಅವ್ರಿಗೆ ಬೇಜಾರು ಮಾಡೋದಾಗ್ತೈತಿ. ಅದಕ್ಕೆ ಬೇಡ ಅನ್ನೋದು ಬೇಡ ಅಂಥೇಳಿ ಕಟ್ ಮಾಡಿದ್ವಿ. ನಮ್ಮ ಚಿಲ್ಡ್ರನ್ಸ್ ಗ್ಯಾಂಗ್ ಎಲ್ಲ ನನಗೆ ಚಂದ ವಿಶ್ ಮಾಡಿ ನನ್ನ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದರು ಎಲ್ಲರೂ ಕೂಡ. ನೀವು ನೋಡಿದ್ರಿ ಚಪ್ಪಾಳಿ ತಟ್ಟಿ ಎಷ್ಟು ಚಂದ ವಿಶ್ ಮಾಡಿದರು ಅಂಥೇಳಿ. ಹಂಗೆ ನನ್ನ ಮಗಳು ಇದು ಗ್ರೀಟಿಂಗ್ ಕಾರ್ಡ್ ಮಾಡಿಕೊಟ್ಟಿಡ್ರಿ. ಅದನ್ನು ಏನು ಶೇರ್ ಮಾಡ್ಕೊಂಡಿರ್ಕಿಲ್ಲ. ನಾವು ನಮ್ಮದು ಆ್ಯನಿವರ್ಸರಿ ಇದನ್ನು ಮಾಡಿದಾಗ ನಾ ಯಾವುದನ್ನೂ ವಿಡಿಯೋ ಮಾಡ್ಕೊಳ್ಳಿಲ್ಲ, ಫೋಟೋನು ಶೇರ್ ಮಾಡ್ಕೊಳ್ಳಿಲ್ಲ. ಹಂಗೆ ನೀವು ನೋಡಿರ್ಬೋದು, ಆ್ಯನಿವರ್ಸರಿ ನಮ್ಮ ಹಸ್ಬೆಂಡ್ಗೆ ವಿಶ್ ಮಾಡಿ ಒಂದು ಇದನ್ನ ಮಾಡಿದ್ನಿ, ಅಷ್ಟು ವಿಡಿಯೋ ಮಾಡಿದ್ನಿ, ಶಾರ್ಟ್ಸ್ ಮಾಡಿದ್ನಿ ನನ್ನ ಇದ್ರೊಳಗನ. ನನ್ನ ಮಗಳು ಒಂದು ಗ್ರೀಟಿಂಗ್ ಕಾರ್ಡ್ ಅದು ನೋಡಿನ ಮಾಡಿಕೊಟ್ಟಾಳೆ. ಎಲ್ಲೂ ಇದ್ರಾಗ ಯೂಟ್ಯೂಬ್ನಾಗ ಎಲ್ಲೋ ನೋಡಿ ಗ್ರೀಟಿಂಗ್ ಕಾರ್ಡ್ ಮಾಡಿಕೊಟ್ಟಾಳೆ ನೋಡ್ರಿ. ಇದನ್ನು ಎಷ್ಟು ಚಂದ ಮಾಡ್ಯಾಳ. ಫಸ್ಟ್ ಟೈಮ್ ರೀ ಈ ಥರ ಗ್ರೀಟಿಂಗ್ ಕಾರ್ಡ್ಸ್ ನನಗೆ ಮಾಡಿಕೊಟ್ಟಿದ್ದೆ. ಮಾಡ್ಯಾಳ್ರಿ, ನನಗಂತೂ ಇಷ್ಟ ಆಯಿತು. ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಹ್ಯಾಪಿ ಆ್ಯನಿವರ್ಸರಿ ಬರೋದ್ರಾಗ ಒಂದು ಮಿಸ್ ಮಾಡ್ಯಾಡ್ರಿ ಏನು ತಿಳ್ಕೊಬೇಡ್ರಿ. ಏನೇನೋ ಚಂದ ಬರೆದಿದ್ಲು. ಈ ಥರ ಇತ್ತು ಗ್ರೀಟಿಂಗ್ ಕಾರ್ಡ್. ಹಂಗೆ ನೆಕ್ಸ್ಟ್ ಡೇನ ವಿಡಿಯೋನ ಕಂಟಿನ್ಯೂ ಮಾಡತ್ತೇನೆ. ಬೆಳಿಗ್ಗೆ ಎದ್ದ ಇವನು ಒಂದು ಸ್ವಲ್ಪ ಬ್ಲೌಸ್ ಅದಾವ್ರಿ, ಇವನ್ನ ಕಟ್ ಮಾಡಿಡಬೇಕು. ಒಬ್ಬರು ಅದಾವ, ಒಮ್ಮೆ ಕಟ್ಟಿಂಗ್ ಹಾಕಿರ 3 ಒಮ್ಮೆ ಕಟ್ ಮಾಡ್ಬೋದು ನೋಡ್ರಿ. ಈ ಥರ 3-4 ಹಿಂಗೆ ಒಮ್ಮೆ ಕೊಟ್ರಂದ್ರೆ ಈಸಿ ಆಗ್ತೈತಿ ಕಟ್ಟಿಂಗ್ ಮಾಡೋಕೆ. 1-2 ಒಮ್ಮೊಮ್ಮೆ ಕೊಟ್ರಂದ್ರೆ ಸ್ವಲ್ಪ ಟೈಮ್ ತೊಗೋತೈತಿ. ಇವಾಗ ಒಬ್ಬರುನ 3 ಇದ್ದು ರೀ. ಇದು ಹಂಗನ ಸೇಮ್ ಒಂದೇ ಥರ ನೆಕ್ಕ, ಒಂದೇ ಇದು ರೌಂಡ್ ನೆಕ್ಕ ಹೇಳಿದ್ನಲ್ಲ ಟೀಚರ್ಸದ್ದು. ಅವರು ಸಿಂಪಲನ ಹೊಲಿ ಅಂದಿದ್ರೆ ಒಂದು ಥ್ರೆಡ್ ಪೈಪಿಂಗ್ ಹಾಕಿ. ಇವಾಗಂತೂ ಡಿಸೈನ್ ಯಾರು ಪ್ಯಾಚ್ ವರ್ಕ ಅದು ಲೇಸ್ ಯಾರು ಹಚ್ಕೊಳಂಗಿಲ್ಲ ರೀ. ಬರೀ ರೌಂಡ್ ನೆಕ್ ಥ್ರೆಡ್ ಪೈಪಿಂಗ ಇದಷ್ಟೇ ಇಷ್ಟಪಡ್ತಾರೆ. ನಾನಿಲ್ಲಿ ಐಸ್ ಕ್ರೀಮ್ ಮಾಡತ್ತೇನೆ ನೋಡ್ರಿ, ನಿನ್ನಿಂದ ಮಾಡತ್ತೀನಿ. ಇವತ್ತು ರೆಡಿ ಆಗಿತ್ತು ನನ್ನ ಐಸ್ ಕ್ರೀಮ. ನಾನು ಹೆಂಗೆ ಮಾಡಿದ್ನಿ ಅಂತ ಹೇಳಿ ನಿಮಗೆ ತೋರ್ಸತ್ತೀನಿ. ಇದು ಮನ್ಯಾಗನ ಸಿಗುವಂಥ ಸಾಮಾನದಿಂದ ಮಾಡೀನಿ ರೀ. ಹಾಲಿನ ಪುಡಿ, ಶೇಂಗಾ, ಈಗ ಮನ್ಯಾಗ ಏನೇನು ಸಿಗ್ತಾವಲ್ಲ ಅದರಿಂದ ಅಷ್ಟೇ ಮಾಡಿದ್ದೀನಿ. ಅದನ್ನು ನಿಮಗೆ ಜೊತೆ ಶೇರ್ ಮಾಡ್ಕೊಂಡೀನಿ ನೋಡಿರಿ. ಮನ್ಯಾಗ ಫಸ್ಟ್ ಟೈಮ್ ಟ್ರೈ ಮಾಡೀನಿ. ಫಸ್ಟ್ ಟೈಮಲ್ಲಿ ಚಲೋ ಬಂದೈತ್ರಿ. ಏನು ಹಂಗೆ ಇದ್ರಂಗಿಲ್ಲ, ಸೇಮ್ ಹೊರಗಡೆ ತರ್ತೀವಲ್ಲ ಹಂಗಾಗಿತ್ತು. ನಾ ಅದಕ್ಕಿಲ್ಲಿ ಶೇಂಗಾ ತೊಗೊಂಡೇನಿ, ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಂಡೇನಿ, ಇಲ್ಲಟ್ಟು ಸಕ್ರೆ ತೊಗೊಂಡೇನಿ, ಮತ್ತಿದು ಹಾಲಿನ ಪುಡಿ ರೀ. ಇದಿಷ್ಟ ರೀ. ಹಾಲಿನ ಪುಡಿ ಹಾಲಿನಾಗೂ ಮಾಡ್ಕೋಬೋದು, ಪಾಕೆಟ್ ಹಾಲಿನಾಗ. ಅಂದ್ರೆ ಹಾಲಿನ ಪುಡಿ ಇತ್ತು ರೀ ನಮ್ಮ ಮನ್ಯಾಗ. ಅಂದ್ರೆ ನಮ್ಮ ತಮ್ಮನ ಹಿಂದೆ ಹೋಟೆಲ್ ಅದ ಅಲ್ರಿ, ಅದನ್ನ ಅಂಗನವಾಡಿಯಾಗ ಕೊಟ್ಟಿದ್ರು. ಅವರಲ್ಲಿ ದನಗಳು ಅದಾವಲ್ಲ ರೀ, ಹಾಲು ಹಿಂಡ್ತಾವ, ಅವ್ರು ಯೂಸ್ ಮಾಡೋಂಗಿಲ್ಲ, ನನಗೆ ಕೊಟ್ಟಿದ್ದರು. ಅದನ್ನ ನಾನು ಏನಾದರೂ ಮಾಡಿ ಯೂಸ್ ಮಾಡ್ಬೇಕಂತ ಹೇಳಿ ಐಸ್ ಕ್ರೀಮ್ ಮಾಡತ್ತೇನೆ ರೀ ಇವತ್ತು. ಅದಕ್ಕೆ ಸ್ವಲ್ಪ ನೀರು ಕುದಿಸ್ಕೊಕಿಟ್ಟೇನೆ ನೋಡಿರಿ. ನಮಗೆ ಎಷ್ಟು ಐಸ್ ಕ್ರೀಮ್ ಬೇಕಾಗಿರ್ತದೆ ನೋಡಿರಿ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡೇನಿ. 2 ಗ್ಲಾಸ್ ನೀರಿಗೆ ಒಂದು 3-4 ಸ್ಪೂನ್ ಹಾಲಿನ ಪೌಡ್ರ್ ಹಾಕ್ಕೋತೀನಿ ರೀ. ಈ ಥರ ದೊಡ್ಡ ಸ್ಪೂನ್ ತೊಗೊಂಡೀನಿ, ಸಣ್ಣ ಸ್ಪೂನ್ ಅಲ್ಲ, ದೊಡ್ಡ ಸ್ಪೂನ್ಲೆ ಇದು ಇರ್ತಾವಲ್ಲ ರೀ, ಅಡುಗೆ ನೀಡುವಂಥ ಸ್ಪೂನ್ ಇರ್ತಾವಲ್ಲ, ಅದು 3 ಸ್ಪೂನ್ರಿಂದ 4 ಸ್ಪೂನ್ ಹಾಕೋಬೋದು. ನಾ 2 ಗ್ಲಾಸ್ ನೀರಿಗೆ ನಾನು 4 ಸ್ಪೂನ್ ಹಾಕ್ಕೊಂಡೇನಿ, ದೊಡ್ಡ ಸ್ಪೂನು. ಅದು ಎಷ್ಟು ಇಷ್ಟ ಅಂತ ಅಲ್ರಿ, ನಾ ಏನು ಮೆಜರ್ಮೆಂಟ್ಲೇ ಹೇಳತ್ತಿಲ್ಲ. ಎಷ್ಟು ಗಟ್ಟಿ ನಮಗೆ ಹಾಲು ಪೂರ ಗಟ್ಟಿ ಪಾಕೆಟ್ ಹಾಲು ಇರ್ತಾವಲ್ಲ ರೀ, ಅದಕ್ಕಿಂತಲೂ ಗಟ್ಟಿ ಬರಬೇಕು. ನಮಗೆ ಗೊತ್ತಾಗ್ತೈತಲ್ರಿ ಕಾಸುವಾಗ. ಅವು ಗಟ್ಟಿ ಬರೋ ತನಕ ಹಾಲಿನ ಪೌಡ್ರ್ ಹಾಕಿ ಕಲಿಸ್ಕೋಬೇಕು. ಒಂದು 4-5 ಸ್ಪೂನ್ ಹಾಕಿರ ಗಟ್ಟಿ ಆಗತ್ತೈತೆ ರೀ. ಅದಕ್ಕೆ ನಾ ಇಲ್ಲಿ ಇದೀಗ ಬಟ್ಟಲ್ದಾಗ ಕಾರ್ನ್ಫ್ಲೋರ್ ತೊಗೊಂಡಿನಲ್ರಿ, ಅದನ್ನು 2 ಸ್ಪೂನ್ ಕಾರ್ನ್ಫ್ಲೋರಿಗೆ ನೀರು ಹಾಕಿ ಕಲಿಸ್ಕೊಂಡ ಈ ಥರ ಸ್ವಲ್ಪ ನೀರು ಹಾಕಿ ಕಲಸಿ ಅದನ್ನು ಇದಕ್ಕೆ ಹಾಕಿ ಕುದಿಸ್ಕೊತೀನಿ ರೀ. ಮತ್ತು ಇದು ಕಾರ್ನ್ಫ್ಲೋರ್ ಹಾಕೋದು ಯಾಕಂದ್ರೆ ಗಟ್ಟಿ ಬರ್ತೈತೆ ರೀ. ಅದು ಹಾಲಷ್ಟನ ಜಾಸ್ತಿ ಗಟ್ಟಿ ಆಗಂಗಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ದು ಹಾಕಿದ್ರೆ ಗಟ್ಟಿ ಬರ್ತೈತೆ ರೀ. ಐಸ್ ಕ್ರೀಮ್ ಚಲೋ ಆಗ್ತೈತಿ.
ಈಗ ಅದನ್ನು ಹಾಕಿದ ನಂತರ ಸ್ವಲ್ಪ ಹಿಂಗೆ ಗಟ್ಟಿ ಆಗೋ ತನಕ ಕುದಿಸ್ಬೇಕ್ರಿ. ಈ ಥರ ಕುದ್ದ ನಂತರ ಸಕ್ಕರೆ ಹಾಕೋತೇನೆ ನೋಡ್ರಿ. ನಾನಿಲ್ಲಿ ಒಂದು 4 ಸ್ಪೂನ್ ತನ ಸಕ್ಕರೆ ಹಾಕೋತೇನೆ ರೀ. 4 ಸ್ಪೂನ್ ಇದನ್ನು ಹಾಕೊಂಡಿದ್ನಲ್ಲ ಹಾಲಿನ ಪೌಡ್ರ್, ಅದಕ್ಕೆ 4 ಸ್ಪೂನ್ ಸಕ್ಕರೆ ಹಾಕೋತೇನೆ. ನಮಗೆ ಎಷ್ಟು ಸ್ವೀಟ್ ಬೇಕಾಗಿರ್ತದೆ ಅಷ್ಟು ಹಾಕೋದ್ರಿ. ಅದು ಸಕ್ಕರೆ ಹಾಕಿದ ನಂತರ ಮತ್ತೆ ಕುದಿಸ್ಕೋದ್ರಿ. ಅದು ಪೂರ ಕುದ್ದು ಈ ಹಾಲು ನಾವು ಎಷ್ಟು ಹಾಲು ತೊಗೊಂಡಿರ್ತೇವಲ್ಲ ಅದಕ್ಕೆ ಅರ್ಧ ಇದಾಗ್ಬೇಕು ನೋಡ್ರಿ. ಹಾಲು ಕುದಿಸ್ಕೊಂಡಿರ್ತೀವಲ್ಲ ಫಸ್ಟ್, ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿ ಗಟ್ಟಿ ಆಯ್ತಂದ್ರೆ ಐಸ್ ಕ್ರೀಮ್ ಚಲೋ ಬರ್ತೈತಿ. ಅದನ್ನ ಇಲ್ಲಿ ನಾನು ಮಿಕ್ಸಿ ಮಾಡ್ಕೊತೇನೆ ನೋಡ್ರಿ. ಒಂದು ಸ್ವಲ್ಪ ಒಲೆ ಮೇಗಿಂದ ಸ್ವಲ್ಪ ಇಳಿಸಿ ಬಿಟ್ಟ ನಂತರ ಒಂದಿಟ್ಟು ಆರಿದ ನಂತರ ಮಿಕ್ಸರ್ ಮಾಡಿಕೊಂಡು ಅದು ಸ್ವಲ್ಪ ಬ್ಲೆಂಡ್ ಆಗೋ ತನಕ ಮಾಡಿ ಈ ಥರ ನೀವು ಯಾವ ಬಾಕ್ಸ್ನಾಗ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಒಂದು ಐಸ್ ಕ್ರೀಮದ ಬಾಕ್ಸ್ ಇತ್ತು, ನಾನು ಅದಕ್ಕೆ ಹಾಕ್ಕೊಳತ್ತೀನಿ. ಅದನ್ನ ಹಾಕೊಂಡು ಒಂದು 2 ರಿಂದ 3 ತಾಸು ಫ್ರಿಜ್ನಾಗ ಇಡ್ತೇನೆ ರೀ. ಫ್ರಿಜ್ನಾಗ ಇಟ್ಟ ಹಿಂಗಾಗಿರ್ತೈತೆ ನೋಡಿರಿ, ಇಷ್ಟು ಗಟ್ಟಿಯಾಗಿರ್ತೈತಲ್ಲ. ಅದನ್ನು ಮತ್ತೊಂದು ಸಲ ಮಿಕ್ಸರ್ಗೆ ಹಾಕೋತೀನಿ. ಒಂದು 2 ರಿಂದ 3-4 ಸಲ ಮಾಡಿದ್ರೂ ನಡಿತೈತೆ ರೀ. ಎಷ್ಟು ಸಲ ಮಾಡ್ತೀವಿ ಅಷ್ಟು ಐಸ್ ಕ್ರೀಮ್ ಚಲೋ ಬರ್ತೈತಿ. ಅಂದ್ರೆ ಹಿಂಗೆ ಬಿರುಸು ಆಗಂಗಿಲ್ಲ ರೀ. ಹಿಂಗೆ ಮರಳು ಹೊರಗಡೆ ತಂದದ್ದು ಐಸ್ ಕ್ರೀಮ್ ಇರ್ತೈತಲ್ಲ ರೀ, ಅದೇ ಥರನೇ ಆಗ್ತೈತಿ. ಅದು ಮೇನ್ ಅಂದ್ರೆ ಮಿಕ್ಸರ್ ಮಾಡ್ಕೋದ್ರಾಗಿರ್ತೈತೆ ರೀ. ಎಷ್ಟು ಸಲ ನಾವು ಮಿಕ್ಸಿಗೆ ಹಾಕೋತೀವಲ್ಲ ಅಷ್ಟು ಚಲೋ ಬರ್ತೈತೆ ರೀ ಐಸ್ ಕ್ರೀಮ. ಇವಾಗ ಮತ್ತೆ ಒಂದು 2 ತಾಸು ಫ್ರಿಜ್ನಾಗ ಇಡ್ತೇನೆ. ಇದನ್ನು ಮಾಡ್ಕೋದಾದ್ರೆ ಒಂದು ದಿನಾನ ಬೇಕು ನೋಡ್ರಿ ಮನ್ಯಾಗ ಐಸ್ ಕ್ರೀಮ್ ಮಾಡ್ಬೇಕಂದ್ರೆ. ಇಲ್ಲಿ ಅದ್ರೊಳಗೆ ನಡಕ ಸಿಗ್ತಾವಲ್ರಿ ಬಟರ್ ಸ್ಕಾಚ್ ಕ್ರಿಸ್ಪಿಯಾಗಿ, ಅದನ್ನು ಮಾಡ್ಕೊಳ್ಬೇಕಂತ ಹೇಳಿ ನಾನು ಇಲ್ಲಿ ಬಾದಾಮ ಗೋಡಂಬಿ ಅವೇನು ತೊಗೊಂಡಿಲ್ಲ ರೀ. ಶೇಂಗಾಲೇ ಮಾಡತ್ತೀನಿ. ನಿಮಗೆ ಆಗಲೇ ತೋರಿಸಿದ್ನಲ್ಲ ಶೇಂಗಾ. ಈಗ ಪೈಲ್ ಒಂದು ಈ ಥರ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡೀನಿ. ಅದು ಸಕ್ಕರೆ ಸ್ವಲ್ಪ ಕರಗುವಾಗನ ಬೆಣ್ಣೆ ಹಾಕೋತೇನೆ ರೀ. ಸ್ವಲ್ಪ ಮನೆಯಾಗಿಂದ ಬೆಣ್ಣೆ ಹಾಕ್ಕೊಳತ್ತೀನಿ. ಬಟರ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಣ್ಣ ಉರಿ ಇಟ್ಟು ಈ ಥರ ಕರಗಿಸ್ಕೋಬೇಕ್ರಿ. ಇದೊಂದು ಸ್ವಲ್ಪ ಹಿಂಗೆ ಕರಗಿದ ನಂತರ ಹುರಿದಿಟ್ಕೊಂಡಿನ್ರಲ್ಲ ನಾನು ಶೇಂಗಾ, ಆವಾಗಲೇ ಹುರಿದಿಟ್ಕೊಂಡೇನಿ. ಅವನ್ನ ಸ್ವಲ್ಪ ಮಿಕ್ಸರ್ ಮಾಡ್ಕೊಂಡೇನಿ. ಒಂದು ಮಿಕ್ಸಿಗೆ ಹಾಕೀನಿ, ಸಣ್ಣ ಮಾಡ್ಕೊಂಡೇನಿ. ಒಂದು ಶೇಂಗಾದಾಗ 4 ಭಾಗ ಆಗುವಂಗೆ ಮಾಡ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ನೋಡ್ರಿ. ಅದು ಒಂಥರ ಪಾಕ್ ಟೈಪ್ ಆಗಿತ್ತು ನೋಡ್ರಿ. ಇವಾಗ ಅದನ್ನು ಹಾಕ್ಕೊಳ್ತೀವಿ. ಇದು ಶೇಂಗಾ ಹಾಕ್ಕೊಳ್ಬೇಕು. ಒಂದಿಟ್ಟು ಅವು ಹುರಿದ ಒಂದಿಟ್ಟು ಕುರುಮ್ ಆಗಬೇಕು ರೀ, ಗಟ್ಟಿ ಆಗಬೇಕು. ಸ್ವಲ್ಪ ಮಿದು ಇರ್ತಾವಲ್ವ ಶೇಂಗಾ, ಇದು ಸಕ್ಕರೆ ಇದೆಲ್ಲ ಮಿಕ್ಸ್ ಆಗಿ ಒಂದು ಸ್ವಲ್ಪ ಇದು ಶೇಂಗಾದು ಚಕ್ಕೆ ಬರ್ತಾವಲ್ರಿ, ಆ ಟೈಪ್ ಆಗ್ತೈತಿ. ಇದಿಷ್ಟ ಆದಮೇಲೆ ನೋಡ್ರಿ, ಇದನ್ನು ಈಗ ಆಫ್ ಮಾಡ್ಕೊತೀನಿ. ಒಲಿನ ಆಫ್ ಮಾಡ್ಕೊಂಡಾದ್ಮೇಲೆ ಹಿಂಗೆ ಗಟ್ಟಿ ಇರ್ತೈತಿ ರೀ. ಗಟ್ಟಿ ಅದನ್ನು ಹಿಂಗೆ ತಕ್ಕೋತೀನಿ. ಅದು ಬರಲಿಲ್ಲ, ಅಲ್ಲೇ ಹತ್ಕೊಂಡು ಕೂತು ಅಂದ್ರೆ ಇದು ನಾನ್ ಸ್ಟಿಕ್ ಐತನ ಸ್ವಲ್ಪ ಎದ್ದು ಬತ್ರಿ. ಹಂಗೆ ಸ್ಟೀಲಿನೂ ಇವು ಆದ್ರೆ ಒಂದಿಟ್ಟು ಅಲ್ಲೇ ಹತ್ಕೊಂಡಿತ್ತು ಅಂದ್ರೆ ಸ್ವಲ್ಪ ಬಿಸಿ ಮಾಡೋಕೆ ಇಡೋದ್ರಿ. ಒಲೆ ಮ್ಯಾಗ ಬಿಸಿ ಮಾಡೋಕ್ಕಿಟ್ಟು ತೆಗೆದ್ರೆ ಈಸಿಯಾಗಿ ಬಂದುಬಿಡ್ತೈತಿ. ಈ ಥರ ಇದನ್ನ ತಕ್ಕೊಂಡ ನಂತರ ಮತ್ತೊಮ್ಮೆ ಆರಾಕ್ ಬಿಡ್ಬೇಕ್ರಿ. ಇದು ಸ್ವಲ್ಪ ಬಿಸಿ ಇದ್ದಾಗನ ಹಿಂಗೆ ತೆಗೆದಿಟ್ಕೊಂಡ್ರು ನಡಿತೈತಿ. ಇದನ್ನ ಈಗ ಆರಾಕ್ ಬಿಟ್ರೆ ನಾವು ಹಿಂಗೆ ಪುಡಿ ಮಾಡಿದ್ರೆ ಅದು ಪುಡಿ ಆಗ್ತೈತ್ರಿ. ಸ್ವಲ್ಪ ಜಾಸ್ತಿ ಆರಿತಂದ್ರೆ ಅದು ಪುಡಿ ಆಗ್ತೈತಿ. ಅದನ್ನ ಈಗ ನಾ ಇಲ್ಲಿ ಸಣ್ಣಂಗಿ ಪುಡಿ ಮಾಡಿ ಇಟ್ಕೊಳ್ತೀನಿ ನೋಡ್ರಿ. ಇಲ್ಲಿ ಪುಡಿ ಮಾಡಿ ಇಟ್ಕೊಂಡೀನಿ. ಮತ್ತು ಈಗ 2 ಸಲ ಮಿಕ್ಸರ್ ಅಷ್ಟೇ ಮಾಡ್ಕೊಂಡೀನಿ. ನೀವು ಬೇಕಾದ್ರೆ 3 ಸಲನೂ ಮಾಡ್ಕೊಳ್ಬೋದು ಇದು ಐಸ್ ಕ್ರೀಮ. ನಾನಿಲ್ಲಿ 2 ಸಲ ಮಾಡಿ ಇಟ್ಕೊಂಡಿದ್ದನ ಅದ್ರ ಮೇಲೆ ಏನದು ಪುಡಿ ಮಾಡಿ ಇಟ್ಕೊಂಡೇನಲ್ಲ ಅದನ್ನು ಈ ಥರ ಹಾಕ್ಕೊಳ್ತೀನಿ. ಐಸ್ ಕ್ರೀಮ್ದಾಗ ಮಧ್ಯೆ ಈ ಥರ ಸಿಕ್ಕರೆ ಮಸ್ತ್ ಟೇಸ್ಟ್ ಇರ್ತೈತೆ ರೀ. ಇದ್ರನ್ನ ಹಾಕ್ಕೊಂಡು ಜಾಸ್ತಿ ಆಯ್ತಲ್ಲ, ಅದು 2 ಡಬ್ಬ್ಯಾಗ ಹಾಕೀನಿ ಐಸ್ ಕ್ರೀಮ.
ಇದನ್ನೀಗ ಮತ್ತು ಒಂದು 8 ರಿಂದ 10 ತಾಸು ಮತ್ತು ಫ್ರಿಜ್ನಾಗ ಇಟ್ಕೊತೀನಿ ರೀ. ಇಟ್ಕೊಂಡು ಇದು ಮಾರನೇ ದಿನ ತೋರ್ಸತ್ತೀನಿ ರೀ. ಅದ್ರ ಐಸ್ ಕ್ರೀಮ್ ಮಾಡಿದ ದಿನ ಅಲ್ಲ, ನೆಕ್ಸ್ಟ್ ಡೇ ಇದ್ರಿ. ರಾತ್ರಿ ಮಾಡಿ ಫ್ರಿಜ್ನಾಗ ಇಟ್ಬಿಟ್ನಿ. ಮರುದಿನ ಇದನ್ನು ತೆಗ್ದೀನಿ. ನಾ ಟೈಮ್ ಇತ್ತು ಇದು ಮಾಡಿಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಒಂದು 10 ತಾಸು ತನಕ ಇಡಬೇಕು ರೀ. 8 ರಿಂದ 10 ತಾಸು ಇಡಬೇಕು. ಆವಾಗ ಈ ಥರ ಐಸ್ ಕ್ರೀಮ್ ರೆಡಿ ಆಯ್ತು ನೋಡ್ರಿ ನಂದು. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್.